ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಲ್ಮೇಡಾಸ್ ಕುಕಿಂಗ್ ಚಾನಲ್. ಗಾಯ್ಸ್, ಇವತ್ತು ನಾವು ಪುಡ್ಡಿಂಗ್ನ ಮಾಡ್ತಿದ್ದೀವಿ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈಗ ನಾವು ಪುಡ್ಡಿಂಗ್ ಮಾಡ್ಕೊಳ್ಳೋದಕ್ಕೆ ಇಷ್ಟು ಪದಾರ್ಥನ ತೆಗೆದಿಟ್ಕೊಂಡಿದ್ದೀವಿ. ಮೊದಲಿಗೆ ನಾವು ಈಗ 3 ಮೊಟ್ಟೆನ ಹೊಡೆದಿಟ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಈಗ ನಾನು ಅರ್ಧ ಲೀಟ್ರ್ ಹಾಲನ್ನು ಕಾಯಿಸಿ ಇಟ್ಕೊಂಡಿದ್ದೀನಿ. ಅದು ತಣ್ಣಗಾದ್ಮೇಲೆ ಈಗೇನು ನಾವು ಎಗ್ನ ಬೀಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಹಾಲ್ಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ. ಈಗ ಇದಕ್ಕೆ 1/4 ಸ್ಪೂನು ಅರಿಶಿನ ಹಾಕ್ಕೊಳ್ತಿದ್ದೀನಿ. ಈಗ ಇದಕ್ಕೊಂದೊಳ್ಳೆ ಮಿಕ್ಸ್ ಕೊಡೋಣ. ಅರಿಶಿನ ಮತ್ತು ಹಾಲು ಚೆನ್ನಾಗಿ ಹೊಂದ್ಕೊಳ್ಬೇಕು. ಈಗ ನಾವು ಇದಕ್ಕೆ 3 ಬ್ರೆಡ್ ಪೀಸನ್ನು ತಗೊಂಡು ನೀಟಾಗಿ ಇದನ್ನು ಡಿಪ್ ಮಾಡಿ ಅದು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಈಗ ನಾನು ಅರ್ಧ ಲೀಟರ್ ಹಾಲಿಗೆ 5 ಸ್ಪೂನು ಶುಗರನ್ನು ನಾನು ಆ್ಯಡ್ ಮಾಡ್ಕೊಳ್ತೀನಿ. ಸೊ ಶುಗರ್ ಬೇಕು ಅನ್ನೋರು ಸ್ವಲ್ಪ ಹೆಚ್ಚಿಗೆ ಆ್ಯಡ್ ಮಾಡ್ಕೊಳ್ಬೋದು, 1-2 ಸ್ಪೂನು. ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಳೋದಕ್ಕೆ ಈಗ ನಾನು ಪ್ಯಾನ್ ಮೇಲೆ ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪು ಗೋಡಂಬಿ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಅರ್ಧ ಕಪ್ಪು ಬಾದಾಮಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡಿಕೊಂಡು ಈಗ ಡ್ರೈ ಫ್ರೂಟ್ಸು ತಣ್ಣಗಾಗಿದೆ. ಇದನ್ನು ನಾವು ಹಾಲಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗೇನು ನಾವು ಜಾಕಾಯಿನ ತುರಿದಿಟ್ಕೊಂಡಿದ್ದೀವಲ್ಲ, ಅದನ್ನು ನಾವು ಒಂದು 1/4 ಸ್ಪೂನ್ ಹಾಕ್ಕೊಳ್ಳೋಣ. ಸೊ ಜಾಕಾಯಿ ಹಾಕ್ಕೊಳ್ಳೋದ್ರಿಂದ ಅದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಈಗ ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡು ಅದಕ್ಕೆ ಟೀ ಕುಡಿಯೋ ಲೋಟ ಇದೆಯಲ್ಲ, ಅದರಲ್ಲಿ 1/4 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಆ ನೀರು ಸ್ವಲ್ಪ ಬಿಸಿ ಆದಮೇಲೆ ಒಂದು 4 ಸ್ಪೂನು ಶುಗರ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದು ಗಟ್ಟಿ ಪಾಕ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ತಾ ಇರಬೇಕು. ಸೊ ಈಗೇನು ವೈಟ್ ಕಲರ್ ಇದೆಯಲ್ಲ, ಈ ಪಾಕ ಬಂದು ಕೆಂಪು ಕಲರ್ ಆಗಬೇಕು. ನೋಡಿ, ಇವಾಗ ಚೆನ್ನಾಗಿ ರೆಡಿ ಆಗಿದೆ. ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿರೋ ಮಿಲ್ಕ್ನ ಹಾಕ್ಕೊಂಡು ಎತ್ತಿಟ್ಬಿಡೋಣ. ಇಡ್ಲಿ ಪಾತ್ರೆಯಲ್ಲಿ ನೀರಿಟ್ಟು ಚೆನ್ನಾಗಿ ಕುದಿಸ್ಕೊಂಡು ಈಗ ಅದರೊಳಗಡೆ ಇಟ್ಟು ಹಬೆನಲ್ಲೇ ಬೇಯಿಸ್ಕೊಳ್ಬೇಕು. ಮಿನಿಮಮ್ ಒಂದು 30 ಮಿನಿಟ್ಸ್ ಆದರೂ ಬೇಯಿಸ್ಕೊಳ್ಬೇಕು. ಇವಾಗ ಬೆಂದಿದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡೋಣ. ಈಗ ಇದು ರೆಡಿ ಆಗಿದೆ. ಈಗೇನು ಅದು ರೆಡಿ ಆಗಿದೆಯಲ್ಲ, ಆ ಬಾಕ್ಸ್ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಸಡನ್ನಾಗಿ ಹಿಂಗೆ ತಿರುಗಿಸ್ಬೇಕು ಆ್ಯಂಡ್ ಅದ್ರ ಮೇಲೆ ಸ್ವಲ್ಪ ತಟ್ಟಿ ಇದು ಮಾಡಬೇಕು, ಇಲ್ಲಾಂದರೆ ಅಂಟಿದ್ರೆ ಸರಿಯಾಗಿ ಬರೋದಿಲ್ಲ. ನೋಡಿ, ಈಗ ಎಷ್ಟು ಚೆನ್ನಾಗಿ ಬಂದಿದೆ. ಕ್ಯಾರಮೆಲೆಲ್ಲ ಚೆನ್ನಾಗಿ ಅದಕ್ಕೆ ಹೊಂದಿದೆ. ಮತ್ತು ಇದನ್ನು ಒಂದು 45 ಮಿನಿಟ್ಸ್ ಅಂದ್ರೂ ಫ್ರಿಜ್ಜಲ್ಲಿ ಇಡಬೇಕು. ಇದು ತಣ್ಣಗಾದ ಮೇಲೆ ಕಟ್ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಐ ಹೋಪ್ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಒಂದು ಸರಿನಾದರೂ ಈ ರೆಸಿಪಿನ ಟ್ರೈ ಮಾಡ್ತೀನಿ, ತುಂಬ ಚೆನ್ನಾಗಾಗುತ್ತೆ. ಸೊ ನೀವೇ ಅಂದ್ಕೊಳ್ತೀರಾ, ವೀಕ್ಲಿ ಒನ್ಸ್ ಆದರೂ ಈ ರೆಸಿಪಿನ ನೀವು ಮಾಡೇ ಮಾಡ್ತೀರಾ, ಇದಂತೂ ಖಂಡಿತ. ಆದ್ರೂ ನಮ್ಮ ಮನೆ ಮಕ್ಕಳು ಅಂತೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದರು. ಹಾಗೆ ನಿಮ್ಮನೆ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ. ಒಂದು ಸರಿ ರೆಸಿಪಿನ ಟ್ರೈ ಮಾಡಿ.